ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಮನೇಲಿ ಇವತ್ತೇನು ಮಾಡಿದ್ದೀವಿ ಅಂತ ಒಂದು ವಿಡಿಯೋ ಅಷ್ಟೇ. ಇದು ಫ್ರೈಡ್ ರೈಸ್ ಕೇಳಿದ್ರು ಮಕ್ಕಳು, ಅದಕ್ಕೋಸ್ಕರ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ ನೋಡಿ. ನಾನು ಈ ರೀತಿ ಮಾಡ್ತೀನಿ, ಒಮ್ಮೆ ಟ್ರೈ ಮಾಡಿ. ಫ್ರೈಡ್ ರೈಸ್ಗೆ ವೈಟ್ ರೈಸ್ ಮಾಡ್ಕೊಳ್ಬೇಕು. ವೈಟ್ ರೈಸ್ ಇಟ್ಕೊತಾ ಇದ್ದೀನಿ. ಹಾಗೆ ಕ್ಯಾರೆಟು, ಹುರುಳಿಕಾಯಿ, ಯಾವುದೇ ವೆಜಿಟೇಬಲ್ಸ್ ಇದ್ದರೂ ಹಾಕೋಬೋದು. ವಾಯ್ಸ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ಮೈಕ್ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋಯಿಂದ ಮೈಕ್ ಯೂಸ್ ಮಾಡಿ ಮಾತಾಡ್ತೀನಿ. ತರಕಾರಿನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು, ಯಾಕಂದರೆ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಣ್ಣದಾಗಿ ಹೆಚ್ಕೊಂಡ್ರೆ ಆಯಿಲಲ್ಲೇ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಈ ರೀತಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ರೆ ಫಟಾಫಟ್ ಅಂತ 5 ಮಿನಿಟ್ಸಲ್ಲಿ ಆಗೋಗುತ್ತೆ. ಬೆಳಗ್ಗೆ ಏನಾದರೂ ರೈಸ್ ಮಿಕ್ಕಿದ್ರು ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿಂದ ಬಂದು ಸಾಕಾಗಿತ್ತು. ಸೊ ಹಾಗಾಗಿ ಬೇಗ ಕ್ವಿಕ್ಕಾಗಿ ಆಗೋವಂಥದ್ದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ರೆಡಿಯಾಗಿದೆ. ಹಸಿಮೆಣಸಿನ್ಕಾಯಿ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಒಂದು ದಪ್ಪದೊಂದು ಈರುಳ್ಳಿ ತೊಗೊಂಡಿದ್ದೀನಿ 3 ಗ್ಲಾಸಸ್ಗಷ್ಟೇ. ಒಂದು ಕ್ಯಾರೆಟು, ಒಂದು 5-6 ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೀನಿ. ರೈಸು ರೆಡಿ ಆಗ್ತಿದೆ. ಇಲ್ಲಿ ರೈಸ್ ರೆಡಿ ಆಗ್ತಿದೆ. ಅಷ್ಟರಲ್ಲಿ ಇಲ್ಲಿ ಇಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ನಿತ್ಯ, ಇವತ್ತೇನೇನು ವಿಶೇಷ ಇತ್ತು? ಇವತ್ತು ಇಂಡಿಪೆಂಡೆನ್ಸ್ ಡೇ ಐತೆ. ಅದಾದ್ಮೇಲೆ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ನೋಡ್ಕೊಂಡು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ಅವಳೇನೋ ಮತ್ತೆ ಇನ್ನೊಂದೇನೋ ಇದೆ. ಏನು ಇವತ್ತು? ಇವತ್ತು ಶ್ರಾವಣ ಶನಿವಾರ, ಮೊದಲನೇ ಶನಿವಾರ ಇವತ್ತು. ಹೇಗಿತ್ತು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ಭಾರ್ಗವಿ? ಸಕ್ಕತ್ತಾಗಿದ್ದು. ನಾವೆಲ್ಲ ಅಲ್ಲೆಲ್ಲ ನುಡ್ಕೊ ಬಂದ್ವಿ. ಆಮೇಲೆ ಅಲ್ಲಿ ದೇವಸ್ಥಾನ ಹತ್ರ ಇದನ್ನ ತಗೊಂಡಿದ್ದೀನಿ. ಚೆನ್ನಾಗಿದ್ಯಾ? ಏನು ಮಾಡ್ತಾ ಇದೆಯಾ? ಮಾತಾಡಿ. ಏನು ಮಾಡ್ತಾ ಇದೆಯಾ? ಬರೀತಾ ಇದ್ದೀನಿ. ಏನು ಬರೀತಾ ಇದೆಯಾ? ಇದು ಮಾರ್ಕ್ಸ್ ತೆಗೆದು ಇದು ಸಮ್ಸ್ ಹಾಕೊಂಡಿದೆ. ಅದು ಆಫ್ ಮಾಡು. 4 ಮಾರ್ಕ್ಸ್ 4 ಬರ್ತೈತೆ. ಇಲ್ಲಿ 4 4 ಕರೆಕ್ಟ್. ನೀನೇನು ಬರ್ಬಿಟ್ಟು ನೀನೇ ಟಿಕ್ ಮಾಡ್ಕೊಂಬಿಡೋದಾ? ನೀನೇನು ಮಾಡ್ತಾ ಇದೆಯಾ? ಟೇಬಲ್ಸ್ ಬುಕ್ ಇಟ್ಕೊಂಡು ಟೇಬಲ್ಸ್ ಹೋಗ್ತಿದ್ದೆ, ನೋಡ್ತಾ ಇದ್ದೀನಿ. ಕಾರಲ್ಲಿ ಹೋಗಿದ್ದು, ನೀರು ಎಲ್ಲ ಜೋರಾಗಿ ಬಿಟ್ಟು. ಅಲ್ಲಿ ನೀರು ಹರಿತಿತ್ತಲ್ಲ, ಹೇಗಿತ್ತು? ನೀರು ಹರಿತಿತ್ತಲ್ಲ ಅಲ್ಲಿ ಜೋರಾಗಿ. ಸ್ನಾನ ಮಾಡೋಕ್ಕೆ ನೀರು ಬೆಚ್ಚಗಿತ್ತಾ? ಬೆಚ್ಚಗೆ, ಫುಲ್ಲು ಕೋಲ್ಡ್ ಅಂದ್ರೆ ಕೋಲ್ಡು. ಆಮೇಲೆ ಜಾಸ್ತಿ ನೀರು ಹರಿತಾ ಇತ್ತು ಅಂದ್ಬಿಟ್ಟು ಅವ್ರು ಬಕೆಟ್ ಕೊಟ್ರು, ಬಕೆಟಲ್ಲಿ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದೇವ್ರು ಹೆಂಗಿತ್ತು? ಅಂತೂ ಮನ್ಬಿಟ್ಟಿತ್ತು. ದೇವ್ರು ಸಾಕತ್ತಾಗಿತ್ತು ಮಾತ್ರ. ಈ ಪೋಸಲ್ಲೇ ಮನ್ಗಿತ್ತು ಅಂತ ಕಾಣಿಸುತ್ತೆ. ಈ ಪೋಸಲ್ಲೇ ಮನ್ಗಿತ್ತು. ಯಾವ ದೇವ್ರದು? ಅದೇ ಸ್ವಾಮಿ, ನಾರಾಯಣ ಸ್ವಾಮಿ ಮನ್ಗಿತ್ತು. ಅದ್ರಲ್ಲಿ ಚೆನ್ನಾಗಿತ್ತು. ಆಮೇಲೆ ಆಂಜನೇಯ ನೋಡ್ಬೇಕಾಗಿತ್ತು, ಇಷ್ಟು ದೊಡ್ಡದು ಆಂಜನೇಯ ಇತ್ತು, ವೆಂಕಟರಮಣ ಇತ್ತು, ಆಮೇಲೆ ಕೃಷ್ಣ ಇತ್ತು. ಕೃಷ್ಣದಲ್ಲಿ ಓಲಿತ್ತು, ಅಲ್ಲಿ ನೋಡಿದ್ರೆ ಕೃಷ್ಣ ಬಾಗ್ಲು ಹಾಕಿದ್ರು. ಅದ್ರಲ್ಲಿ ಚಿಕ್ಕ ತೂತಿತ್ತು, ಅಲ್ಲಿ ನಿಂತ್ಕೊಂಡು ನೋಡಿದ್ವಿ. ಎಲ್ಲ ಚೆನ್ನಾಗಿತ್ತು, ನೋಡ್ಕೊಂಡ್ ಬಂದ್ವಿ. ಇವತ್ತಿನ ಡೇ ಚೆನ್ನಾಗಿತ್ತು. ನಿನ್ ಸ್ಪೆಷಲ್ ಆಗಿ ಏನೋ ಒಂದು ಸಿಕ್ಬಿಟ್ಟಿದೆ ನಿನಗೆ.
ನಿಮ್ಗೆ ಇನ್ನೊಂದು ನಾಯಿನ ತೋರಿಸಿಲ್ಲ, ಬನ್ನಿ ನನಗೆ ತೋರಿಸಿ. ಒಂದು ನಿಮಿಷ ಇರು, ಅನ್ನ ಆಗ್ತಿದೆ ನೋಡ್ಕೊಬರ್ತೀನಿ. ನಿನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಅಲ್ಲ ಅನ್ನ ನಿಮಿಷ. ಈ ಟಾಯ್ ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಫೋನ್ ಬರುತ್ತಲ್ಲ ಆ ಥರ ಇದೆ. ಅದು ಯೂನಿಕ್ ಆಗಿದೆಯಲ್ಲ ಅಂತ ತೆಗೆದುಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಾಂದರೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೋಗೋದಿಲ್ಲ. ಮಕ್ಕಳೆಲ್ಲನೂ ಹೋದರೆ ಆಟ ಸಾಮಾನೇ ಹುಚ್ಚು ಅವರಿಗೆ, ಏನಾದರೂ ಒಂದು ತಗೊಳ್ಳೇಬೇಕು. ಯೂನಿಕ್ ಆಗಿದೆ ಅಲ್ವ, ತುಂಬ ಚೆನ್ನಾಗಿದೆ. ಶೋಗಾನು ಇಡ್ಬೋದು, ಚೆನ್ನಾಗಿದೆ. ಬಾಣಲೆ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈ ಫ್ರೈಡ್ ರೈಸ್ಗೆ ಗರಂ ಮಸಾಲ ಅದೆಲ್ಲ ಏನೂ ಹಾಕಲ್ಲ, ಯಾಕಂದರೆ ನೈಟ್ ಟೈಮ್ ಆಗಿರೋದ್ರಿಂದ ಎದೆ ಉರಿಯ ಆದಂಗೆ ಆಗುತ್ತೆ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದೆಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ನೈಟ್ ಆಗಿರೋದ್ರಿಂದ ಎದೆ ಉರಿ ಬರುತ್ತೆ, ಬೇಡ ಅಂತ. ಆಯಿಲ್ ಕಾಯ್ದಿದೆ, ಈಗ ಕರಿಬೇವು ಹಾಕೊಳ್ಳೋಣ. ಮತ್ತು ಆನಿಯನ್ ಸ್ವಲ್ಪ ಫ್ರೈ ಮಾಡ್ತೀನಿ. ಈ ಆಯಿಲಲ್ಲಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಬೇಕು. ರೈಸ್ ರೆಡಿ ಇದ್ದರೆ, ತರಕಾರಿ ಎಲ್ಲ ಹಚ್ಕೊಂಡಿದ್ರೆ ಅದು 10 ನಿಮಿಷಕ್ಕೆ ಆಗೋಗುತ್ತೆ. ಇದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಜಾಸ್ತಿ ಮಸಾಲೆ ಬೇಡ, ನೈಟ್ ಅಡುಗೆ ಸ್ವಲ್ಪ ಮೈಲ್ಡಾಗೇ ಇರಬೇಕು. ಹೆವಿ ತಿಂದರೆ ಜೀರ್ಣ ಆಗೋಲ್ಲ. ಬೆಳಗ್ಗೆ ಟೈಮ್ ಅಂದರೆ ಓಡಾಡ್ತಾ ಇರ್ತಾರೆ, ಏನಾದರೂ ಜೀರ್ಣ ಆಗುತ್ತೆ. ಈಗ ಹೆಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕೋತಾ ಇದ್ದೀನಿ. ಈ ಅಡುಗೆ ಮಾಡಬೇಕಾದ್ರೆ ಕುರ್ದು ಅಂತ ಸೌಂಡ್ ಬಂದರೆ ಚೆನ್ನಾಗಿರುತ್ತಲ್ವ, ಏನೋ ನಾವು ಅಡುಗೆ ಮಾಡ್ತಾಯಿದ್ದೀವಿ ಅನ್ನೋ ಫೀಲಿಂಗ್. ಶೆಫ್ ಥರ ಈ ಆಯಿಲಲ್ಲೇ ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಬೇಕು. ಒಂದು ಟಿಪ್ಸ್ ಏನಪ್ಪ ಅಂದರೆ, ತರಕಾರಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ರೆ ಬೇಗ ಬೆಂದೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹೀಗೆ ಇಟ್ಟರೆ ಬೇಯಲ್ಲ, ಇದನ್ನು ಲಿಡ್ ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಬೇಯುತ್ತೆ. ವೆಜಿಟೇಬಲ್ಸ್ ರಾ ಆಗಿದ್ರೇ ಚೆನ್ನಾಗಿರುತ್ತೆ, ಬಟ್ ಮಕ್ಕಳು ತಿನ್ನಲ್ಲ, ಅದರಿಂದ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಬೇಯಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಕುಕ್ ಆಗಿದೆ. ಈಗ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಈಗ ರೈಸ್ ಹಾಕ್ಕೊಳ್ಳೋಣ.
ಟೈಮಲ್ಲಿ ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲ ಇದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇವು ಹಾಕಿದ್ರೆ ಎದೆ ಉರಿಯುತ್ತೆ, ಆ ಥರ ಆಗುತ್ತೆ. ಇದೆಲ್ಲ ಬೇಡ. ಮಸಾಲೆ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಏನೂ ಹಾಕಿಲ್ಲ. ಜಸ್ಟ್ ವೆಜಿಟೇಬಲ್ಸ್ ಹಾಕಿ ಮಾಡಿದ್ದೀನಿ. ಇದು ಈ ರೀತಿಯೂ ಚೆನ್ನಾಗಿರುತ್ತೆ. ನಾನು ಆಗಲೇ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೆ, ತರಕಾರಿ ವೆಜಿಟೇಬಲ್ಸ್ ಬೇಯಲಿ ಅನ್ನೋದಕ್ಕೋಸ್ಕರ. ಇವಾಗ ಇದನ್ನು ಸ್ವಲ್ಪ ಹಾಕೋತೀನಿ, ಯಾಕಂದರೆ ರೈಸ್ನ ನಾನು ರೈಸ್ಗೆ ಸಾಲ್ಟ್ ಹಾಕಿದ್ದೀನಿ. ವಿನಿಗರು, ಸೋಯಾ ಸಾಸು, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂಗಡೀಲಿ ಹೋಟೆಲ್ ಸ್ಟೈಲಾಗಿರುತ್ತೆ. ಅದೆಲ್ಲ ಏನೂ ಹಾಕಿಲ್ಲ. ಅರ್ಧವಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ರೆಡಿ ಆಯಿತು ಫ್ರೈಡ್ ರೈಸ್. ರೆಡಿ ಇದೆ, ತಿನ್ನಬೇಕಾದ್ರೆ ಸಿಗೋಣ. ತಿನ್ನೋಕ್ಕೆ ರೆಡಿಯಾಗಿದೆಯಾ ನೀನು? ಬಡ್ಸೋದು ಅಷ್ಟೇ ತಾನೆ ಬಾಕಿ. ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ. ಬಿಸಿಲೇ ಬಿಟ್ಬಿಟ್ಟೆ. ಹೋಗೋ ಕಡೆ ಹೋಗು. ಇರು ಬಿಸಿ ಐತೆ. 3 plates. Water. ತಿನ್ನು ಭಾರ್ಗವಿ. ತಿಂದು ಅದು ಶುರು ಮಾಡೋಕ್ಕೆ ನೀರು ಕುಡಿತಿದ್ದು. ಅದು ಪ್ಲೇಟ್ ಮುಚ್ಚು. ನೋಡಿ ಚೆನ್ನಾಗಿದೆ. ತಿನ್ನು ತಿಂದ್ಬಿಟ್ಟು ಹೇಳು ಹೆಂಗೈತೆ ಅಂತ. ಚೆನ್ನಾಗಿತ್ತಾ? ಒಂದು ನಿಮಿಷ ಇರಿ. ಏನೊಂದು ನಿಮಿಷ ಇರಿ. ನಿಮಗೂ ಕೊಡ್ತೀನಿ. ನೀವು ತಿನ್ಬೇಕಂದ್ರೆ ತಗೊಳ್ತೀನಿ. ನೀನು ತಿನ್ನು. ಏನೇ ಕ್ಲೀನಾಗಿ ತಿಂದು ಅಗ್ದಿ ಜಗ್ದಿ ಆಮೇಲೆ ರಿಸಲ್ಟ್ ಹೇಳು. ತಿಂದು ಬಾಯಿಗಿಟ್ಟಿದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ. ಚೆನ್ನಾಗಿದೆ. ಟೇಸ್ಟ್ ನೋಡಿ ನೀವು ಬಂದು ತಿನ್ಸು. ನೀವು ಎಷ್ಟು ಬೇಕು ಹೇಳಿ, ಒಂದು ಪ್ಲೇಟೇ ಕೊಟ್ಬಿಡ್ತೀನಿ, ತರಿಸ್ಬಿಡ್ತೀನಿ. ಸ್ವರ್ಗ. ನಿಮಗೂ ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ, ತಿಂದ ಸ್ವರ್ಗ. ಯಾರ್ಯಾರು ತರಕಾರಿ ತಿಂದ್ರು ನಿಮ್ಮ ಅಮ್ಮನ ಹತ್ರ ಮಾಡಿಸ್ಕೊತೀನಿ. ಇಲ್ಲ ತಿಂದರೆ ತರಕಾರಿ ತಿನ್ಬೋದಾ? ತರಕಾರಿ ತಿನ್ಬೋದು. ಈಗ ತಿಂದಮೇಲೆ ಇವಳು ಆ ಪ್ಲೇಟ್ ತೋರಿಸ್ತೀನಿ, ಅದರಲ್ಲಿ ಎಷ್ಟು ತರಕಾರಿ ಇರುತ್ತೆ ಅಂತ. ಎಲ್ಲ ತಿಂದು ಖಾಲಿ ಮಾಡಬೇಕು. ತಿನ್ಬಿಟ್ಟು ಸಿಗುವ. ದಿಸ್ ಈಸ್ ಮೈ ಪ್ಲೇಟ್. ಇವಳು ನೋಡಿ ರೈಸ್ ಎಲ್ಲ ಖಾಲಿ ಮಾಡಿ ವೆಜಿಟೇಬಲ್ಸ್ ಎಲ್ಲ ಅಲ್ಲೇ ಬಿಟ್ಟಿದ್ದಾಳೆ. ಇವಳು ಕಥೆನೂ ಅಷ್ಟೇ. ರೈಸ್ ಎಲ್ಲ ಖಾಲಿ ಮಾಡಿ ವೆಜಿಟೇಬಲ್ಸ್ ಎಲ್ಲ ಅಲ್ಲೇ ಬಿಟ್ಟಿದ್ದಾಳೆ. ನೋಡಿ ಕುಕ್ಕಾಗಿಲ್ದಿರೋ ಕ್ಯಾರೆಟ್ ಆದರೆ ತಿನ್ಕೊಳ್ತಾಳೆ ಮೊಲ ಥರ. ಬೇಯಿಸಿರೋ ತಿನ್ನೋಕ್ಕಾಗಲ್ಲ ಇವಳಿಗೆ. ಬೇಗ ಬೇಗ ತಿನ್ನು. ಫ್ರೈಡ್ ರೈಸ್ ಕೇಳಿದವ್ರು ಯಾರು? ಮತ್ತು ಏನಿದು ತಿಂದಿರೋದು? ಚೆನ್ನಾಗಿಲ್ವಾ ಏನು ಅಂತ? ಚೆನ್ನಾಗೈತೆ. ಆದರೆ ವೆಜಿಟೇಬಲ್ಸ್ ಇಳಿಯಲ್ಲ. ನಿನಗೆ ಮೇಡಮ್? ಯಾವ ಊಟ ಕೊಟ್ಟರು ತಿಂತೀನಿ, ಆದರೆ ಸಾಂಬಾರು ತಿಂತೀನಿ. ಬಾಂಡ್ಲಿರೋದೆಲ್ಲ ಖಾಲಿಯಾಗಿದೆ. ಅದನ್ನು ನಾನೇ ತಿಂದು ಖಾಲಿ ಮಾಡಿರೋದು. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.